ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಪುನೀತ್ ರಾಜ್ಕುಮಾರ್ ಜನ್ಮದಿನ. ಅಪ್ಪು ಸಮಾಧಿಗೆ ಭೇಟಿ ಕೊಟ್ಟಿದ್ದಾರೆ ಕುಟುಂಬಸ್ಥರು. ರಾಘಣ್ಣ ಕುಟುಂಬಸ್ಥರು ವಿಶೇಷ ಪೂಜೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದಾರೆ. ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಚಿಕ್ಕಪ್ಪನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹೌದು, ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. ಅಪ್ಪು ಸಮಾಧಿಗೆ ಕುಟುಂಬಸ್ಥರು, ಅಭಿಮಾನಿಗಳು, ಬಂಧು ಬಳಗದವರು ಭೇಟಿ ಕೊಡ್ತಾ ಇದ್ದಾರೆ. ರಾಘಣ್ಣ ಕುಟುಂಬಸ್ಥರು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಯುವರಾಜ್ ಕುಮಾರ್ ಇರ್ಬೋದು, ವಿನಯ್ ರಾಜ್ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ತಮ್ಮನ ಹುಟ್ಟುಹಬ್ಬಕ್ಕೆ ಶಿವರಾಜ್ ಕುಮಾರ್ ಶುಭ ಕೋರಿದ್ದಾರೆ. ಚಿತ್ರದ ಹಾಡುಗಳ ಮೂಲಕ ವಿಶ್ ಮಾಡಿದ್ದಾರೆ ಶಿವಣ್ಣ. ಅಪ್ಪು ಬಗ್ಗೆ ಶಿವರಾಜ್ ಕುಮಾರ್ ಈ ಸಂದರ್ಭದಲ್ಲಿ ಭಾವುಕವಾಗಿ ಮಾತಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ. ನೀನು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿರುವೆ ಅಂತ ಪೋಸ್ಟ್ ಮಾಡಿದ್ದಾರೆ. ನಿನ್ನನ್ನು ಆಕಾಶದಾಚೆ ಹುಡುಕುವ ಅವಶ್ಯಕತೆ ಇಲ್ಲ, ಆಕಾಶದಾಚೆ ಎಲ್ಲೋ ದೇವರಿಲ್ಲವೋ, ಇದು ಆಗ ಕೇಳಿದಾಗ ಎಷ್ಟು ನಿಜ ಅನಿಸಿತ್ತು, ಈಗಲೂ ಹಾಗೇ ಇದೆ. ಹೀಗೆ ತಮ್ಮ ಭಾವುಕ ನುಡಿಗಳನ್ನು ಪೋಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಯಶೋಧ ನೀಡ್ತಾ ಹೋಗ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. ಬಹಳಷ್ಟು ಕುಟುಂಬಸ್ಥರಿರ್ಬೋದು, ಬಂಧು ಬಳಗದವರು ಇರ್ಬೋದು, ಅಭಿಮಾನಿಗಳು ಸಮಾಧಿ ಹತ್ರ ಬರ್ತಾ ಇದ್ದಾರೆ. ಸದ್ಯ ಅಲ್ಲಿ ಯಾವ ರೀತಿಯ ಒಂದು ಚಿತ್ರಣ ಇದೆ, ಕುಟುಂಬಸ್ಥರು ಯಾರೆಲ್ಲ ಭಾಗಿಯಾಗಿದ್ದಾರೆ? ಎಸ್ ದಿವ್ಯಾ, ಗಮನಿಸಬಹುದು ಇವತ್ತು ನಮ್ಮ ಪ್ರೀತಿಯ ಅಪ್ಪು ಸರ್ ಅವರಿಗೆ 51ನೇ ವರ್ಷದ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ನಾವು ಬೆಳಗಿನಿಂದ ಗಮನಿಸ್ತಾ ಇದ್ದೀವಿ, ಬೆಳಗ್ಗೆ 7 ಗಂಟೆಯಿಂದ ಗಮನಿಸ್ತಾ ಇದ್ದೀವಿ. ಹತ್ತತ್ರ 4,000ಕ್ಕೂ ಹೆಚ್ಚು ಅಭಿಮಾನಿಗಳು, ಅದು ಕೂಡ ವೀಕ್ ಡೇಸಲ್ಲಿ ಬಂದು ಅಪ್ಪು ಸರ್ ಅವರಿಗೆ ಬರ್ತ್ಡೇ ವಿಶಸ್ಸನ್ನು ತಿಳಿಸಿ ಹೋಗ್ತಾ ಇದ್ದಾರೆ. ಅವ್ರು ಬಂದವರೆಲ್ಲ ಹೇಳ್ತಾ ಇರೋದು ದಿವ್ಯಾ ಏನಪ್ಪ ಅಂತ ಹೇಳಿದ್ರೆ, ಎಲ್ಲೂ ಹೋಗಿಲ್ಲ ಅಪ್ಪು ಸರು, ಅವರು ಶೂಟಿಂಗಿಗೆ ಹೋಗಿದ್ದಾರೆ, ಆದಷ್ಟು ಬೇಗ ಬರ್ತಾರೆ, ನಮ್ಮ ಹೃದಯದಲ್ಲಿದ್ದಾರೆ, ಎಲ್ಲೂ ಹೋಗಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಭಾವುಕರಾಗಿ ಮಾತನಾಡುವಂಥ ಮಾತುಗಳನ್ನು ಕೇಳಿದ್ರೆ ನಿಜಕ್ಕೂ ನೋವಾಗುತ್ತೆ. ಗಮನಿಸಬಹುದು, ಇನ್ನೂ ಕೂಡ ಈ ಮಠ ಮಧ್ಯಾಹ್ನದಲ್ಲಿ ಅಷ್ಟು ಅಭಿಮಾನಿಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದ ಎಲ್ಲ ಅಭಿಮಾನಿಗಳು ಇವತ್ತು ಇಲ್ಲಿ ಸೇರಿದ್ದಾರೆ ಅಂತಲೇ ಹೇಳ್ಬೋದು. ಬರೀ ಉತ್ತರ ಕರ್ನಾಟಕ ಅಲ್ಲ, ಬೇರೆ ಬೇರೆ ಮೈಸೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಕೊಡಗು ಆಗಿರ್ಬೋದು, ನಮ್ಮ ರಾಜ್ಯದ ಎಲ್ಲ ಮೂಲೆಗಳಿಂದಲೂ ಕೂಡ ಅಭಿಮಾನಿಗಳು ಅಪ್ಪು ಸರ್ ಅವರಿಗೆ 51ನೇ ವರ್ಷದ ಹುಟ್ಟುಹಬ್ಬದ ವಿಶಸ್ಸನ್ನು ತಿಳಿಸಬೇಕು ಅಂತ ಹೇಳಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಬರೀ ನಮ್ಮ ರಾಜ್ಯ ಅಷ್ಟಲ್ಲ, ಹೊರ ರಾಜ್ಯಗಳಿಂದಲೂ ಕೂಡ ಬಂದು ತಮ್ಮ ಅಭಿಮಾನವನ್ನು ಮೆರೀತಾ ಇದ್ದಾರೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಬಂದು ನನ್ನ ಅಪ್ಪನನ್ನು ನೋಡಬೇಕು, ನನ್ನ ದೇವರು, ನಮ್ಮ ಮನೆಯ ದೇವರು ಅಂತ ಹೇಳಿ ಆರಾಧಿಸುವಂತಹ ರೀತಿಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಭಾವುಕರಾಗ್ತೀವಿ ನಾವೆಲ್ಲರೂ ಕೂಡ. ಏನಪ್ಪ ದೇವರಂತ ಮನುಷ್ಯ ಎಲ್ಲಿ ಹೋದ್ರು ಅಂತ ಹುಡುಕುವಂಥ ಪ್ರಯತ್ನದಲ್ಲೂ ಕೂಡ ಒಂದಷ್ಟು ಅಭಿಮಾನಿಗಳು ಇರುವಂಥದ್ದು. ನೋಡೋಣ, ಇಲ್ಲಿ ಒಂದಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನು ಹೇಳ್ತಾರೆ ಅಂತ ಕೇಳೋಣ. ಮೈಸೂರು ಅಪ್ಪು ಬಾಸ್ ನೋಡಕ್ಕೆ ಬಂದಿದ್ದೀನಿ. ಭಾಳ ಖುಷಿಯಾಗಿದೆ ನೋಡೋಕ್ಕೆ. ವರ್ಷ ಹಿಂಗೆ ಅದ್ದೂರಿಯಾಗಿ ನಮ್ಮ ಅಭಿಮಾನಿಗಳು ಬಂದಷ್ಟು ನಮಗೆ ಭಾಳ ಖುಷಿಯಾಗಿದೆ. ನಮಸ್ತೆ ಮೇಡಮ್. ಖುಷಿ ಅನಿಸ್ತಿದೆ, ಅವರಿಲ್ಲ ಅನ್ನೋದೇ ಫೀಲ್ ಆಗ್ತಿದೆ ಅಷ್ಟೇ. ಮೊನ್ನೆ ಫಿಲಮ್ಗೆ ಹೋಗಿದ್ವಿ, ಅದ್ಯಾವುದು ಥಿಯೇಟ್ರು ಹತ್ರ ಹೋಗಿದ್ವಿ. ಸೆಲೆಬ್ರೇಷನ್ ಹೆಂಗಿತ್ತು ಅಂದರೆ ಅದು ಹೇಳೋಕ್ಕೆ ಒಂಥರ ಇದಾಗುತ್ತೆ ಅಷ್ಟೇ. ಹೊಸ್ದಾಗಿ ಇವಾಗ ಬಂದಿದೆಯೇನೋ ಮೂವಿ ಅನ್ನೋ ಥರ ಇತ್ತು ಮೇಡಮ್. ಚೆನ್ನಾಗಿತ್ತು ಮೂವಿ ಮಾತ್ರ, ಅದೇನು ಹೇಳೋಕ್ಕೆ ಇಲ್ಲ ಆ ಥರ ಇತ್ತು. ಅವರಿಲ್ಲ ಅನ್ನೋದೇ ನಮಗೆ ಫೀಲ್ ಅಷ್ಟೇ, ಒಂಥರ ಫೀಲ್ ಆಗ್ತಿದೆ ಅಷ್ಟೇ, ಮತ್ತೇನಿಲ್ಲ. ತುಂಬ ಒಳ್ಳೆಯವರು ಅಷ್ಟೇ, ದೇವರಂತ ಮನುಷ್ಯ. ಸರ್ ಅಂದರೆ ತುಂಬ ಇಷ್ಟ ಮ್ಯಾಮ್, ನಮ್ಮ ಮಾವಂಗೂ ತುಂಬ ಇಷ್ಟ. ಸೊ ತುಂಬ ಸಲ ಬಂದಿದ್ದೀವಿ. ಸೊ ಇವತ್ತು ಬರಬೇಕಂತ ಆಸೆ ಇತ್ತು, ಬಂದಿದ್ದೀವಿ ಮ್ಯಾಮ್.
ಇವತ್ತಿಗೂ ಕೂಡ ದಿವ್ಯಾ ಅಪ್ಪು ಸರ್ ಅವರ ಒಳ್ಳೆತನವನ್ನ ಅಭಿಮಾನಿಗಳು ಹಾಡಿ ಹೊಗಳ್ತಾರೆ. ಅವರ ಆದರ್ಶಗಳನ್ನ ಅವರು ಬದುಕಿದ್ದಂತಹ ರೀತಿಯಂತೆ ನಾವು ಬದುಕಿ ತೋರಿಸ್ಬೇಕು ಅಂತ ಹೇಳಿ ತೋರಿಸುವ ಅವರು ಕೂಡ ಅದನ್ನ ನಾವು ಅಳವಡಿಸ್ಕೊಳ್ತೀವಿ ಅಂತ ಹೇಳಿ ಇಷ್ಟು ಸಂಖ್ಯೆಯಲ್ಲಿ ಅವರು ನಮ್ಮನ್ನ ಅಗಲಿ ಇಷ್ಟು ವರ್ಷ ಆದರೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅದು ಕೂಡ ವೀಕ್ ಡೇಸ್ನಲ್ಲಿ ಸೇರ್ತಾರೆ, ಕಣ್ಣೀರು ಹಾಕ್ತಾರೆ. ಇವೆಲ್ಲ ದೃಶ್ಯಾವಳಿಗಳನ್ನ ನೋಡಿದ್ರೆ ಇವನ್ ನಾವುಗಳು ಕೂಡ ಭಾವುಕರಾಗ್ತೀವಿ. ನೋಡಿ, ಸಣ್ಣ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಒಂದು ಫೋಟೋ ತಗೊಂಡು ಹೋಗ್ಬಿಡೋಣ, ಇಲ್ಲಿ ನಿಂತ್ಕೊಳ್ಳೋಣ, ಒಂದಷ್ಟು ಹೊತ್ತು ಮೌನವಾಗಿ ನಿಂತು ಎಲ್ಲವನ್ನ ಕೂಡ ಗಮನಿಸೋಣ ಅಂತ ಹೇಳಿ ನಿಂತು ಕಣ್ಣೀರು ಹಾಕ್ತಾರೆ. ಎಲ್ಲ ದೃಶ್ಯಗಳು ನೋಡ್ತಾ ಇದ್ರೆ ನಿಜಕ್ಕೂ ಆ ವ್ಯಕ್ತಿ ದೇವರಂತೆ ಅನ್ಸ್ಬಿಡುತ್ತೆ ನಮಗೆ. ಫೋಟೋಗಳನ್ನ ತರೋಂಥದ್ದಾಗಿರ್ಬೋದು, ಕೇಕ್ ತಗೊಂಡು ಬರೋದಾಗಿರ್ಬೋದು, ಅವ್ರಿಗೆ ಇಷ್ಟ ಆಗುವಂಥ ತಿಂಡಿ ತಿನಿಸುಗಳನ್ನ ತರೋದಾಗಿರ್ಬೋದು. ಹೀಗೆ ನೋಡಿ ಒಂದೊಂದು ಫೋಟೋ ಅವ್ರದೊಂದು ಒಂದು ಸಮಾಧಿಯ ಫೋಟೋ ತಗೊಳ್ಳೋದಕ್ಕೋಸ್ಕರ ಎಷ್ಟು ಪರದಾಡ್ತಾರೆ ಅವರ ಅಭಿಮಾನಿಗಳು ಅಂತ ಗಮನಿಸ್ಬೋದು. ಅಪ್ಪು ಸರ್ಗೆ ಬರ್ಡೇ, ಹ್ಯಾಪಿ ಬರ್ಡೇ ಸರ್. ಸ್ವಲ್ಪ ಸೈಡ್ ಸೇರಿ ಅಂತ ಅದೇ ಭಾವುಕರಾಗ್ಬಿಟ್ಟಿದ್ದಾರೆ, ಏನು ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಬೆಳಗಿನ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ರಾಘಣ್ಣ ಕುಟುಂಬ ಬಂದಿತ್ತು, ಮಂಗಳಮ್ಮ ಅವರ ಪತ್ನಿ ಮಂಗಳಮ್ಮ ಆಗಿರ್ಬೋದು, ಯುವರಾಜ್ ಕುಮಾರ್ ಅವರೆಲ್ಲರೂ ಕೂಡ ಬಂದು ಇವತ್ತು ಪೂಜೆ ಸಲ್ಲಿಸಿ ಅವರನ್ನ ನೆನೆದು ಭಾವುಕರಾಗಿ ಹೋದರು. ಈಗ ಗಮನಿಸ್ಬೋದು, ಪ್ರಥಮ ಅವರು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಎಲ್ಲರೂ ಬಂದು ಅಪ್ಪು ಸರ್ ಅವರ ದರ್ಶನವನ್ನ ಪಡ್ಕೊಂಡು ಅವ್ರಿಗೆ ಪೂಜೆ ಸಲ್ಲಿಸಿ ಇಲ್ಲಿ ಹೋಗ್ತಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ಬೋದು. ಒಟ್ಟಾರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳೋದು ನಿಜ ಕೂಡ ಹೌದು. ನಿಜಕ್ಕೂ ಈ ಎಲ್ಲ ದೃಶ್ಯಾವಳಿಗಳು ಕಣ್ಣಂಚಲ್ಲಿ ನೀರು ತರಿಸುತ್ತೆ. ದಿವ್ಯಾ, ಹೌದು ಯಶೋಧ, ನೀವು ಮಾತಾಡ್ತಿರ್ಬೇಕಾದ್ರೆ ಅಭಿಮಾನಿಗಳಲ್ಲಿ ಒಂದು ಮಾತನ್ನ ಹೇಳಿದ್ರು, ಅದು ಸಮಾಧಿ ಆಗಿದ್ರು ಕೂಡ ಅಪ್ಪು ನೋಡಕ್ ಬಂದೆ ಅನ್ನುವಂಥ ವಿಚಾರ ಅಲ್ಲಿ ಕಂಡು ಬರ್ತಾ ಇತ್ತು. ಆದರೆ ಇಂಥ ಬರ್ತ್ಡೇ ಇರ್ಬೋದು, ಸನ್ನಿವೇಶಗಳಲ್ಲಿ ಈ ರಕ್ತದಾನ, ನೇತ್ರದಾನ, ಈ ರೀತಿಯ ಕೆಲವೊಂದು ಶಿಬಿರಗಳನ್ನು ಮಾಡೋದು, ಈ ಮೂಲಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವಂಥ ಪ್ರಕ್ರಿಯೆಗಳನ್ನು ಅಬ್ಸರ್ವ್ ಮಾಡಿದ್ದೇವೆ. ಸೊ ಅಂಥದ್ದೇನಾದರೂ ಈ ಥರ ಕಾರ್ಯಕ್ರಮಗಳಿದ್ದಾವ ಹೇಗೆ? ಎಸ್ ದಿವ್ಯಾ, ಇವತ್ತು ಅಪ್ಪು ಸರ್ ಅವರ ಹೆಸರಲ್ಲಿ ಬರೀ ಇಲ್ಲಷ್ಟೇ ಅಲ್ಲ, ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಅನ್ನದಾನ ಕಾರ್ಯಕ್ರಮ ಆಗಿರಬಹುದು, ರಕ್ತದಾನ ಆಗಿರಬಹುದು, ಜೊತೆಗೆ ಇಲ್ಲೂ ಕೂಡ ರಕ್ತದಾನ, ಅನ್ನದಾನ ಕಾರ್ಯಕ್ರಮ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬರೀ ಕಂಠೀರವ ಸ್ಟುಡಿಯೋ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಪ್ಪು ಸರ್ ಅವರ ಹೆಸರಿನಲ್ಲಿ ಇವತ್ತು ಅನ್ನದಾನ ನಡೀತಾ ಇದೆ. ಜೊತೆಗೆ ಯಾರು ಬಡ ವಿದ್ಯಾರ್ಥಿಗಳಿದ್ದಾರೋ ಅವ್ರಿಗೆ ಪುಸ್ತಕ ವಿತರಣೆ ಆಗಿರ್ಬೋದು, ಅವ್ರಿಗೆ ಅವಶ್ಯಕತೆ ಏನಿದೆಯೋ ಅದೆಲ್ಲವನ್ನು ಕೂಡ ಅಭಿಮಾನಿಗಳು ಮಾಡ್ತಿದ್ದಾರೆ. ಒಟ್ಟಾರೆ ಇಲ್ಲಿ ಸೇರಿರುವಂಥ ಅಭಿಮಾನಿಗಳನ್ನ ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಮಾತಾಡುವಂಥ ಮಾತುಗಳನ್ನ ಕೇಳ್ತಾ ಇದ್ರೆ ನಿಜಕ್ಕೂ ಒಂಥರ ಸಂಕಟ ಅನ್ಸ್ಬಿಡುತ್ತೆ. ಎಲ್ಲಿ ಹೋದ್ರಪ್ಪ, ಎದ್ದು ಬರಲ್ವಾ ಅವರು, ಈ ಅಭಿಮಾನಿಗಳ ಕಣ್ಣೀರು ಎದ್ದು ಬಂದ್ಬಿಡ್ಬೋದಲ್ವಾ ಅನ್ನೋ ಥರದ್ದೆಲ್ಲ ಮಾತುಗಳು ಕೇಳಿದಾಗ ಮೇ ಬಿ ಕಲ್ಲು ಹೃದಯ ಇದ್ರೂ ಕೂಡ ಕರಗ್ಬಿಡುತ್ತೆ ಅಂತ ಅನ್ಸುತ್ತೆ. ದಿವ್ಯಾ, ಖಂಡಿತ. ಬೆಳಗಿಂದ ನೀವು ಕೂಡ ಸ್ಥಳದಲ್ಲೇ ಇದ್ದೀರಿ. ಚಿತ್ರರಂಗದ ನಟ ನಟಿಯರಿರ್ಬೋದು, ಕುಟುಂಬಸ್ಥರಿರ್ಬೋದು, ಬಹಳಷ್ಟು ಬಂದು ಪೂಜೆ ಸಲ್ಲಿಸಿ ಹೋಗ್ತಿದ್ದಾರೆ. ಯಾರನ್ನಾದ್ರೂ ಮಾತಾಡೋ ಸಂದರ್ಭದಲ್ಲಿ ಅವರ ಮಾತುಗಳು ಏನಿತ್ತು ಯಶೋಧ? ಅಂದರೆ ಯಾರೇ ಬಂದರೂ ಕೂಡ ದಿವ್ಯಾ, ಪ್ರತಿಯೊಬ್ಬರು ಕೂಡ ಇವಾಗ ಗಮನಿಸ್ಬೋದು, ಮೊನ್ನೆ ಅಷ್ಟೇ ಆಕಾಶ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಆ ಥಿಯೇಟರ್ ಕಣ್ಣೀರಲ್ಲೇ ಒದ್ದೆ ಆಯಿತು ಅಂತ ಹೇಳ್ಬೋದು. ಬರುವಂಥ ಅಷ್ಟು ಅಭಿಮಾನಿಗಳು ಆ ವ್ಯಕ್ತಿಯ ಗುಣಗಾನವನ್ನು ಮಾಡ್ತಾರೆ. ಅವ್ರು ಬದುಕಿದಂತಹ, ಇನ್ನೊಬ್ಬರಿಗೆ ನೋವು ಮಾಡಬಾರ್ದು ಆ ರೀತಿ ಬದುಕಿದಂತಹ ಆ ವ್ಯಕ್ತಿತ್ವವನ್ನು ಹಾಡು ಹೊಗಳ್ತಾರೆ. ಐ ಥಿಂಕ್ ನಾವು ಅವ್ರ ನಡುವೆ ಇದ್ವಲ್ಲ ಇಷ್ಟು ದಿನ, ನಾವೇ ಪುಣ್ಯರು ಅಂತ ಹೇಳ್ತಾರೆ. ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ವಿ, ಅವ್ರನ್ನ ನೋಡಿದ್ವಿ, ಅವ್ರನ್ನ ಮುಟ್ಟಿದ್ವಿ, ಈ ಥರದ ಮಾತುಗಳನ್ನು ಇಂಡಸ್ಟ್ರಿಯರು ಹೇಳ್ತಾ ಇರುವಂಥದ್ದು. ಇವಾಗ ಯುವ ಆಗಿರ್ಬೋದು ಅಥವಾ ನಮ್ಮ ವಿನಯ್ ಆಗಿರ್ಬೋದು, ಅವರು ಮಾತು ಹೇಳ್ತಾ ಇದ್ರು. ಅವ್ರಿಗೆ ಗಿಫ್ಟ್ಗಳಂದ್ರೆ ತುಂಬ ಇಷ್ಟ ಅಂತೆ. ಬರ್ತ್ಡೇ ಅಂತ ಬಂದರೆ ಅವ್ರಿಗೆ ಟೀ ಶರ್ಟ್ಗಳನ್ನು ಕೊಡ್ತಿದ್ರಂತೆ. ಆ ಬರ್ತ್ಡೇ ದಿನ ಅದೇ ಟೀ ಶರ್ಟನ್ನು ಅವರು ಓಡೋಗಿ ಹಾಕೊಂಡು ಬಂದ್ಬಿಡೋರಂತೆ, ತನ್ನ ಅಣ್ಣನ ಮಕ್ಕಳು ಕೊಟ್ಟಿರುವಂತಹ ಟೀ ಶರ್ಟ್ ಅಂತ ಹೇಳಿ. ಈ ಥರದ ಮಾತುಗಳು ಅವರು ಅಂದರೆ ನಮ್ಗಳಿಗೆ ಇಷ್ಟು ಅವ್ರ ಬಗ್ಗೆ ಮಾತಾಡುವಾಗ ನಾವೇ ಭಾವುಕರಾಗ್ತೀವಿ. ಮನೆಯವರು ಇವತ್ತಿಗೂ ಕೂಡ ಅದು ಎಷ್ಟು ನೋವಲ್ಲಿರ್ಬೋದು. ಆ್ಯಂಡ್ ನಾನು ರಾಘಣ್ಣ ಅವರ ಪತ್ನಿಯನ್ನು ಕೇಳ್ತಾ ಇದ್ದೆ, ಯಾಕೆ ಮೇಡಮ್ ಇವತ್ತು ಬರಲಿಲ್ಲ ಇವತ್ತು ಅಂತ. ಇವತ್ತು 51ನೇ ವರ್ಷಕ್ಕೆ ಅವ್ರಿಗೆ ಬರೋದಕ್ಕೆ ಆಗಲಿಲ್ಲ ಅಂತ, ಅಷ್ಟು ನೋವಲ್ಲಿದ್ದಾರೆ. ಈ ಟೈಮಲ್ಲಿ ಅವ್ರು ನಮ್ಮ ಜೊತೆ ಇಲ್ವಲ್ಲ ಅಂತ ಹೇಳಿ ತುಂಬ ನೋವಲ್ಲಿದ್ದಾರೆ ಅನ್ನೋದನ್ನು ಅವ್ರು ನನಗೆ ಪರ್ಸ್ನಲಾಗಿ ಶೇರ್ ಮಾಡಿಕೊಂಡ್ರು. ಅದು ಕೂಡ ತುಂಬ ನೋವಾಯಿತು.
ಆಯಿತು. ಅಂದರೆ ಇವತ್ತಿಗೂ ಕೂಡ ಏನು ಅಪ್ಪು ಸರ್ ಅವರು ಏನೇನು ಕನಸುಗಳನ್ನು ಇಟ್ಕೊಂಡಿದ್ರು, ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲವನ್ನು ಕೂಡ ಅವರ ಪತ್ನಿ ಚಾಚು ತಪ್ಪದೆ ಮಾಡ್ತಾ ಇದ್ದಾರೆ. ಅವ್ರು ಪ್ರೀತಿಸುವಂಥ ಅಭಿಮಾನಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಯಾರೇ ಎಷ್ಟೇ ಹೊತ್ತಿಗೆ ಅವರನ್ನು ಮೀಟ್ ಮಾಡೋದಕ್ಕೆ ಹೋದರೆ ಅವ್ರಿಗೆ ಟೈಮ್ ಕೊಡ್ತಾರೆ. ಅವ್ರು ಕೇಳುವಂಥ ಒಂದು ಫೋಟೋಗೆ ಪ್ರೀತಿಯಿಂದ ಪೋಸ್ ಕೊಡ್ತಾರೆ. ಅಂದರೆ ಅಪ್ಪು ಸರ್ ಅವರು ಏನೇನು ಅಂದ್ಕೊಂಡಿದ್ರು ಅದನ್ನು ನಾನು ನಡೆಸ್ತೀನಿ, ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡೋಣ, ಇಲ್ಲೊಂದಷ್ಟು ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಏನು ಹೇಳ್ತೀರಾ? ಎಲ್ಲಿಂದ ಬಂದಿದ್ದೀರಾ? ನಾವು ಜಲಪುರ ಕುಷ್ಟಗಿ ತಾಲೂಕು ಗುಲ್ಬರ್ಗದಿಂದ ಬಂದರೆ ಏನು ಹೇಳ್ತೀರಾ? ಅಮ್ಮ, ಪುನೀತ್ ರಾಜ್ಕುಮಾರ್ಗೆ 51ನೇ ವರ್ಷದ ಜನ್ಮದಿನ ಶುಭಾಶಯಗಳು. ನೋಡಿ, ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಸೂಪರ್ ಅಪ್ಪು ನಂಬರ್ 1 ಹೇಳು. ಎಲ್ಲೋಗಿದ್ದಾರೆ ಅಪ್ಪು? ದೇವ್ರ ಹತ್ರ. ನೋಡಿ, ಅಂದರೆ ಮಕ್ಳುಗಳಿಗೂ ಕೂಡ ಅಷ್ಟು ಪ್ರೀತಿ ಇದೆ. ಮಕ್ಕಳು ಕೂಡ ಅಪ್ಪು ಅವ್ರನ್ನ ಇವತ್ತಿಗೂ ಪ್ರೀತಿ ಮಾಡ್ತಾರೆ. ನನಗೆ ಗೊತ್ತಿರೋ ಹಾಗೆ ನಮಗೆಲ್ಲರೂ ಮಾತಾಡೋದನ್ನು ಗಮನಿಸಿದ್ರೆ ಈ ಆಕಾಶ, ಈ ಭೂಮಿ ಇರುವವರೆಗೂ ಕೂಡ ಐ ಥಿಂಕ್ ಅಪ್ಪು ಸರ್ ಅವರ ಹೆಸರು ಶಾಶ್ವತವಾಗಿರುತ್ತೆ. ದಿವ್ಯಾ, ಥ್ಯಾಂಕ್ ಯು ಯಶೋಧ, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ, ಇದು ಅಪ್ಪು ಸಮಾಧಿಯ ಸ್ಥಳ. ನೋಡಿ, ಅಲ್ಲಿರುವಂಥ ಅಭಿಮಾನಿಗಳ ಮಾತುಗಳನ್ನು ನೀವು ಕೂಡ ಗಮನಿಸಿರಬಹುದು. ಅಪ್ಪು ಜೊತೆ ಫೋಟೋ ತೆಗೆಸ್ಕೊಳ್ಳೋಕೆ ಬಂದಿದ್ದೀವಿ, ಅಪ್ಪುಗೆ ಹ್ಯಾಪಿ ಬರ್ತ್ಡೇ, ಈ ರೀತಿಯ ಅಭಿಮಾನದ ನುಡಿಗಳನ್ನು ಆಡ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋದನ್ನು, ಅವರಿಲ್ಲ ಅನ್ನೋದನ್ನು ಅರಗಿಸಿಕೊಳ್ಳೋದು ಕೂಡ ಸಾಧ್ಯವಾಗುವುದಿಲ್ಲ. ಈ ಕ್ಷಣದವರೆಗೂ ಕೂಡ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವಂತಹ ಭಾವನೆಯಲ್ಲಿ ಇವತ್ತು ಅವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು, ಕುಟುಂಬಸ್ಥರು, ಬಂಧು ಬಳಗದವರು. ನಿಮ್ಮಯ ಗುಣವು ಈ ನಗುಮುಖವು ನಮ್ಮ ಬಾಳಿಗೆ ಇಂದು ಸ್ಫೂರ್ತಿಯಾಯಿತು. ಉಸಿರು ನಿಂತರು ಹೆಸರು ಮಾತ್ರವೇ ಇಂದು ಎಂದೆಂದು ಜೀವಂತವಾಯಿತು. ಅಭಿಮಾನಿಯರಿಗೆ ನಮ್ಮನೆ ದೇವರು ಎಂದಂಥ ಮನಸ್ಸು. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ನಮ್ಮೆಲ್ಲರ ಹರಸು. ಸರಳತೆಯಲ್ಲಿ ನೀ ಶ್ರೀಮಂತ, ನುಡಿಯಲ್ಲಿ ನೀನು ಅತಿ ಧೀಮಂತ. ಏನಂದರೆ ಪ್ರತಿ ವರ್ಷವೂ ನಮಗೆ ಆ ವರ್ಷ ಜ್ಞಾಪಕ ಇರುತ್ತೆ. ಏನಂದರೆ ಇವಾಗ ಏನಂದರೆ ಇವತ್ತಿನ ದಿವಸ ನಾವು ಅದು ಏನು ಖುಷಿ ಪಡಬೇಕಾ ಬೇಜಾರು ಮಾಡಬೇಕಾ, ಬೇಜಾರಾದ್ರೆ ಗೊತ್ತೇ ಆಗಲ್ಲ. ಒಂದು ಸಂತೋಷ ಏನಂದರೆ ಇವತ್ತು ಎಲ್ಲ ಏರಿಯಾಗಳಲ್ಲಿ ಎಲ್ಲ ಗಲ್ಲಿಗಳಲ್ಲೂ ಅವ್ರ ಹಬ್ಬ ಥರ ಆಚರಿಸ್ತವ್ರೆ. ಅವ್ರ ಹುಟ್ಟುಹಬ್ಬನ ಎಲ್ಲ ಕಡೆ ಕೇಕ್ ಕಟ್ ಮಾಡ್ತವ್ರೆ, ಅನ್ನದಾನ ಮಾಡ್ತವ್ರೆ, ಕೆಲವರು ಬಿರಿಯಾನಿ ಮಾಡಿಸ್ತವ್ರೆ, ಬೇರೆ ಬೇರೆ ಥರ ತಿಂಡಿ ಮಾಡಿಸ್ತವ್ರೆ, ತಟ್ಟೆ ಇಡ್ಲಿ ಕೊಡ್ತವ್ರೆ. ಇಲ್ಲಿ ಬೇರೆ ಎಲ್ಲ ಕಡೆ ಜನರಿಗೆ ಅನ್ನದಾನ ಆಗ್ತಿದೆ ಅಂದರೆ ರಕ್ತದಾನ ಮಾಡ್ತಿದ್ದಾರೆ. ಅಂದರೆ ಪ್ರತಿ ವರ್ಷ ಅವರು ಹುಟ್ಟುಹಬ್ಬನ ಆಚರಣೆನ ಬೇರೆ ಬೇರೆ ರೀತಿ ಮಾಡ್ತಾನೆ ಇದ್ದಾರೆ. ಸಖತ್ ಖುಷಿ ಆಗುತ್ತಪ್ಪ ನಿಜವಾಗಿ. ಅಫ್ಕೋರ್ಸ್ ಅಂದರೆ ನೀವು ಮೊನ್ನೆ ನೋಡ್ಬೋದು ಆಕಾಶ್ ಸಿನಿಮಾ ಯಾವ ಥರ ಸೆಲಿಬ್ರೇಷನ್ ಇತ್ತು ಅಂದರೆ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಅದೇ ಥರನೇ ಇತ್ತು, ಅದೇ ಸೆಲಿಬ್ರೇಷನ್ನು. ಪಾಪ ಎಷ್ಟೊಂದು ಜನ ಅಳ್ತಿದ್ರು, ಖುಷಿ ಪಡ್ತಿದ್ರು, ಎಲ್ಲ ಥರ ಇಮೋಷನ್ಸ್ ಇತ್ತು. ನಿಜವಾಗ್ಲೂ ನಂಬಕ್ಕಾಗಲ್ಲಪ್ಪ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ಅಂದರೆ ಅದಕ್ಕಿರೋ ಅವ್ರ ಅಭಿಮಾನಿಗಳೇ ಕಾರಣ. ಏನಂದರೆ ಪ್ರತಿ ವರ್ಷವೂ ನಮಗೆ ಆ ವರ್ಷ ಜ್ಞಾಪಕ ಇರುತ್ತೆ. ಏನಂದರೆ ಇವಾಗ ಏನಂದರೆ ಇವತ್ತಿನ ದಿವಸ